ಹಾಯ್ ಗಾಯ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋಗೆ ಸ್ವಾಗತ. ನಾನಿವತ್ತು ಮಾಡ್ತಿರೋದು ಮಡೆಕವಾಗೆ ಹೋಗಿದ್ದು ವಿಡಿಯೋನ. ಸೊ ನಾನು ಚಿತ್ರಕ್ಕೆ ಬೇಗ ಬೇಗ ಹೋಗ್ತಾಯಿದ್ವಿ, ಕ್ಲೋಸ್ ಆಗಿಬಿಡುತ್ತೆ ಅಂತ. ಆಲ್ರೆಡಿ ನಾವು ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಬರೋವಾಗಲೇ ಲೇಟ್ ಆಗಿಬಿಡ್ತು. ಹಾಗಾಗಿ ಬೇಗ ಬೇಗ ಬಂದ್ವಿ. ಇದೇ ಮಡೆಕಾವು ದೇವಸ್ಥಾನ, ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾವು ಬರೋ ಅಷ್ಟರೊಳಗೆ ಟೈಮ್ ಆಗಿರೋದ್ರಿಂದ ಕ್ಲೋಸಿಂಗ್ ಟೈಮ್ ಹತ್ತತ್ರ ಇತ್ತು. ಸೊ ಹೋಗಿದ್ರೆ ಅಲ್ಲಿ ಕ್ಯೂ ತುಂಬಾ ಇತ್ತು. ಎಷ್ಟಿದೆ ನೋಡಿ ಕ್ಯೂ, ಸಿಕ್ಕಾಪಟ್ಟೆ ಕ್ಯೂ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಕ್ಯೂ ಮಧ್ಯದಲ್ಲಿ ಹಾಗೆ ಹೋಗ್ತಾ ಇದ್ದೀವಿ. ಬೇಗ ಒಂದು ಸ್ವಲ್ಪ ದರ್ಶನ ಆಗಿಬಿಟ್ರೆ ಸಾಕು ಅನ್ನೋದು ಮನಸ್ಸಲ್ಲಿ ಗಲಿಬಿಲಿ ಇದೆ. ಯಾಕೆ ಅಂತಲೇ ಮಧ್ಯದಲ್ಲಿ ಸ್ಟಾಪ್ ಆಗಿ ಕ್ಲೋಸ್ ಗೀಸ್ ಆಗಿಬಿಟ್ರೆ ಅಷ್ಟೊಂದು ಕ್ಯೂ ನಿಂತ್ಕೊಂಡು ಬಂದು ಅಂತ ಭಯ ಇದೆ. ಸೊ ಬಂದ್ವಿ. ದೇವಸ್ಥಾನದೊಳಗಡೆ ದರ್ಶನ ಎಲ್ಲ ಆಯಿತು. ಬಟ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು. ಇದೇ ದೇವಸ್ಥಾನದೊಳಗಡೆ, ಗರ್ಭಗುಡಿ ಒಳಗಡೆ. ಹೊರಗಡೆ ದರ್ಶನ ಎಲ್ಲ ಮುಗಿದ್ಮೇಲೆ ಹೊರಗಡೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕೆಲವೊಂದೊಂದು ದೇವಸ್ಥಾನದಲ್ಲಿ ಪರ್ಮಿಷನ್ ಸಿಗೋಲ್ಲ. ಸೊ ಆಬ್ವಿಯಸ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಹಂಗಿರಲ್ಲ ಅಂತ ಹೇಳಿ ಹೊರಗಡೆ ಬಂದು ವಿಡಿಯೋ ಮಾಡಿ. ನೋಡಿ, ಇದೇ ಬಂದು ದೇವಸ್ಥಾನದ ಹೊರಗಡೆ ಔಟ್ಸೈಡು. ಸೊ ಫೋಟೋ ತೆಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೂ ಖುಷಿ ಆಗುತ್ತೆ ಇಲ್ಲಿ ಬಂದು ಒಂದು ದೇವ್ರ ದರ್ಶನ ಚೆನ್ನಾಗಿ ಆಯ್ತಲ್ಲ ಅಂತ ಅಂದ್ಬಿಟ್ಟು. ನನಗಂತೂ ಫುಲ್ಲು ಖುಷಿಯಾಗೋಯಿತು. ಯಾಕೆ ಅಂತಂದರೆ ಕ್ಲೋಸ್ ಆಗಿರುತ್ತೆ ಅಂತ ಮನಸ್ಸಲ್ಲಿ ಒಂದೊಂದು ಕಡೆ ಅಂತ ಇತ್ತು. ಕ್ಯೂ ನೋಡಿದ ತಕ್ಷಣವೇ ನಾವು ದರ್ಶನ ಮಾಡೋಕ್ಕಾಗಲ್ಲ ಅನ್ನಿಸ್ತಾಯಿತ್ತು. ಖುಷಿಯಿಂದ ದರ್ಶನ ಮಾಡಿಕೊಂಡು ರಿಟರ್ನ್ ಹೊರಟಿದ್ದೀನಿ ಅಂತಲೇ ಹೇಳ್ಬೋದು. ಇದು ತುಂಬ ಪವರ್ಫುಲ್ ಅಂತಾರೆ. ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಡೀಟೇಲಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್ ಇದ್ರ ದೇವಸ್ಥಾನದ ಬಗ್ಗೆ. ಹಾಗಾಗಿ ಸ್ವಲ್ಪ ತಿಳಿಸ್ಕೊಟ್ರೆ ನಾನು ಕೂಡ ತಿಳ್ಕೊಳ್ತೀನಿ ಅಂತ ಅಷ್ಟೇ. ಆಮೇಲೆ ನೋಡಿ, ಇಲ್ಲಿ ಹೊರಗಡೆ ಬಂದರೆ ದೊಡ್ಡದು ಒಂದು ಮರ ಇದೆ. ಅಂದರೆ ಹರಳಿಕಟ್ಟೆ ಅಂತ ಏನು ಹೇಳ್ತೀವಿ, ಹರಳಿ ಮರನೂ ತುಂಬ ದೊಡ್ಡದಿತ್ತು. ಸೊ ನೋಡಿಕೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಪರಿಸರ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅದರಲ್ಲೂ ಸ್ಟಾರ್ಟಿಂಗ್ ಒಂದು ಕೆರೆ ಇದೆ. ಇಲ್ಲಿ ತುಂಬ ವಿಶಾಲವಾದ ಜಾಗನೂ ಕೂಡ ಇದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಂದರೆ ಬಿಸಿಲು. ಕಾಲಂತೂ ನನಗೆ ಸುಡ್ತಾಯಿತ್ತು. ಹೊಟ್ಟೆ ಹಸಿವು ಒಂದು ಕಡೆ, ಕಾಲು ಒಂದು ಕಡೆ ಸುಡ್ತಾಯಿತ್ತು. ಅಯ್ಯೋ ದೇವ್ರಿಗೆ, ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಾಲು ಸುಡ್ತಾಯಿತ್ತು. ಇದರಲ್ಲೇ ಸ್ವಲ್ಪ ಪಟ ಅಂತ ಹೋಗ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಹಾಸನ ಕಡೆಗೆ. ವೆದರ್ ನೋಡಿ, ಮಾರ್ನಿಂಗ್ ವೆದರ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಮಾರ್ನಿಂಗ್ ಇದು ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡೋದಕ್ಕೆ ರೋಡ್ಗಳು ಕೂಡ ಎಷ್ಟು ಚೆನ್ನಾಗಿದೆ. ಆಮೇಲೆ ಎಷ್ಟು ದೂರ ನೋಡಿದ್ರೂ ನನಗೆ ಅಲ್ಲಿ ನಾನು ನೋಟಿಸ್ ಮಾಡಿದ್ದು ಒಂದೇ ಒಂದು ಬಾರ್ ಇಲ್ಲ. ಆಮೇಲೆ ಸಿಟಿಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ನಾನು ಫಾಸ್ಟ್ ಫಾರ್ವರ್ಡ್ ಯಾಕೆ ನಿಮಗೆ ಮಾಡ್ತಾಯಿಲ್ಲ ಅಂತಂದರೆ, ನೀವು ನೋಡಬೇಕು ಇದನ್ನೆಲ್ಲ ಸಿಟಿಗಳನ್ನ. ಒಬ್ಬೊಬ್ಬರು ಕೂಡ, ಅದು ಒಬ್ರದ್ದು ಎಫರ್ಟ್ ಆಗಿರಲ್ಲ, ಒಬ್ಬೊಬ್ಬರು ಕೂಡ ಎಫರ್ಟ್ ಹಾಕಿದ್ರೆ ಸಿಟಿನ ನೀಟಾಗಿ ಇಟ್ಕೋಬೋದು ಅನ್ನೋ ಉದಾಹರಣೆಗೆ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಇನ್ನೊಂದೇನು ಅಂತಂದರೆ, ಹಚ್ಚ ಹಸುರಿಂದ ಕೂಡಿದ ಒಂದೇ ಒಂದು ಚೂರು ಪರಿಸರ ನಾಶ ಮಾಡಿಲ್ಲ. ಆಮೇಲೆ ತುಂಬ ಚೆನ್ನಾಗಿ ಅಂದರೆ ವ್ಯವಸ್ಥಿತವಾಗಿ ಆಡಳಿತ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಮನೆಗಳಾಗಲಿ, ಒಂದು ಚಿಕ್ಕ ಪುಟ್ಟ ಮನೆಗಳಿಲ್ಲೆಲ್ಲ ದೊಡ್ಡ ದೊಡ್ಡ ಮನೆಗಳು, ಜೊತೆಗೆ ಪರಿಸರ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಇನ್ನೊಂದೇನು ಅಂತಂದರೆ, ತುಂಬ ಕಂಡೀಷನ್ಸ್ ತುಂಬ ಅಪ್ಲೈ ಆಗುತ್ತೆ ಸಾಮಾನ್ಯ ಜನರ ಮೇಲೆ ಅಂತಲೂ ಕೇಳ್ಪಟ್ವಿ ನಾವು. ಅಂದರೆ ಡ್ರಿಂಕ್ಸ್ ಎಲ್ಲ ಪ್ರತಿದಿನ ಸಿಗಲ್ಲ. ಅದು ರೇಷನ್ ಅಂಗಡಿಗೆ ಹೋಗಿ ರೇಷನ್ ತೊಗೊಬಂದಿರೋ ಥರ ತರಬೇಕು, ಆ ಥರ ಎಲ್ಲ ಇದೆ. ಆಮೇಲೆ ಕುಡಿದು ಅಲ್ಲಿ ಜನಗಳನ್ನ ಅಲ್ಲಿ ಬೀಳೋದು ಇಲ್ಲಿ ಬೀಳೋದೆಲ್ಲ ನೋಡಲೇ ಇಲ್ಲ ನಾನು. ಅಷ್ಟು ಚೆಂದ ಇತ್ತು ನೋಡೋದಕ್ಕೆ. ಒಂಥರ ಇಷ್ಟ ಆಯಿತು ಗೈಸ್. ಎಲ್ಲ ಕಡೆಯೂ ಈ ಥರ ಆದರೆ ಎಷ್ಟೋ ಮನೆಗಳು ಹಾಳಾಗ್ತಿರೋಂಥದ್ದು ಉದ್ಧಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೋಡಿ, ನಾನು ಪ್ರತಿಯೊಂದು ಕಡೆಯೂ ವಿಡಿಯೋ ಮಾಡಿದ್ದೀನಿ, ಎಲ್ಲೂ ಮಿಸ್ ಮಾಡಿಲ್ಲ. ಅಂದರೆ ಸ್ವಲ್ಪ ತುಂಬ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದೊಂದು ಕಡೆ ಮಾತ್ರನೇ ಮಾಡಿಲ್ಲ. ಸೊ ಯಾಕೆ ಅಂತಂದರೆ ಬೋರ್ ಹಿಡಿಯುತ್ತೆ ನಿಮಗೂ ಕೂಡ. ಏನಿದು ಇವ್ರು ಬರೀ ರೋಡೇ ತೋರಿಸ್ತಾರಲ್ಲ ಅಂತ ರೋಡ್ ತೋರಿಸ್ತಾ ಇಲ್ಲ ನಾನು. ಅಲ್ಲಿನ ವ್ಯವಸ್ಥಿತವಾಗಿ ಇರೋವಂಥದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ವ್ಯವಸ್ಥೆಗಳು ಹೆಂಗಿರುತ್ತೆ, ಪರಿಸರ ಹೆಂಗಿರುತ್ತೆ, ಜನಗಳು ಹೆಂಗಿದ್ದಾರೆ, ಅಲ್ಲಿ ಹೊರಗಡೆ ರೋಡಲ್ಲಿ ಯಾವ ಥರ ಬಿಹೇವಿಯರ್ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ, ಅಟ್ಲೀಸ್ಟ್ ನಮ್ಮ ಪರಿಸರನ ನಾವು ಉಳಿಸೋದಕ್ಕೆ ಟ್ರೈ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಹಾಗೆ ಮತ್ತು ಅಲ್ಲಿ ಮೋಡ ಇತ್ತು, ಅವತ್ತಂತೂ ತುಂಬಾ ಮೋಡ ಇತ್ತು. ನಮಗೆ ಹೋಗಿದ್ದು ಬರೀ ಲಾಂಗ್ ಜರ್ನಿಲೇ ಸ್ವಲ್ಪ ಟೈಮ್ ಹೋಯಿತು ಗೈಸ್. ಮತ್ತು ಇಲ್ಲಿ ಇನ್ನೊಂದೇನೆಂದರೆ, ನನಗಂತೂ ಊಟ ಅಂತೂ ಇಷ್ಟ ಆಗಲಿಲ್ಲ. ಸೊ ಊಟ ಮಾಡಿರಲಿಲ್ಲ. ನನಗೆ ಸಖತ್ ಹಸಿವಾಗ್ತಾಯಿತ್ತು ಅಂದರೆ ಸಖತ್ ಹಸಿವಾಗ್ತಾಯಿತ್ತು.
ಅಂದರೆ ಎಲ್ಲರೂ ನೋಡಿದ್ರೆ ಆಲ್ಮೋಸ್ಟ್ ಲಾಂಗ್ ಜರ್ನಿ ಬಂದಿದ್ದಂಥದ್ದೇ, ತುಂಬ ಅಂದರೆ ಹೆವಿ ಕಿಲೋಮೀಟರ್ಸ್ ಇಲ್ಲ. ಬಟ್ ರೋಡ್ ಏನಾಗಿದೆ ತುಂಬಾ ಘಾಟ್ ಸೆಕ್ಷನ್ ಥರ ಇರೋದ್ರಿಂದ, ಕರ್ವ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಟ್ರಾಫಿಕ್ಕು ಏನಂತಂದರೆ ಎಲ್ಲಿ ನೋಡಿದ್ರು ಅಲ್ಲಿ ಟ್ರಾಫಿಕ್ಕು. ಏನಕ್ಕೆ ಅಂದರೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ವೀಕ್ ಡೇಸ್ ಅಲ್ಲ. ಸೊ ನಾವು ವೀಕ್ ಡೇಸ್ ಹೊರಟೇ ತಪ್ಪು ಮಾಡಿದ್ವಿ ಅಂತ ಒಂದು ಕಡೆ ಭಾವನೆ ಆಗಿದ್ದು. ಆಮೇಲೆ ಮತ್ತಿನ್ನೊಂದೇನು ಅಂತಂದರೆ ಇದು ಇಷ್ಟ ಆಯಿತು ನನಗೆ. ಸಿಟಿಯಲ್ಲಿ ರೋಡ್ ಸೈಡಲ್ಲಿ ಪಾಟ್ಗಳನ್ನ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ನನಗೇನೋ ವೆರಿ ಸ್ಪೆಷಲ್ ಅಂತ ಅನ್ನಿಸ್ತು. ಏನಕ್ಕೆ ಅನ್ನೋದು ಗೊತ್ತಿಲ್ಲ, ಬಟ್ ಕ್ಲೀನ್ ಸಿಟಿ ಥರ ಇತ್ತಿದೆ. ಯಾವುದೋ ಒಂದು ಸಿಟಿ, ಯಾವ ಸಿಟಿ ಅಂತಲೂ ಕೂಡ ಕೇಳಲಿಲ್ಲ. ಗೊತ್ತಿದ್ದವ್ರು ಯಾರಾದರೂ ನೋಡ್ತಾ ಇದ್ದವರು ಕಮೆಂಟ್ ಹಾಕಿ ಗೈಸ್. ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಗ್ತಾಯಿತ್ತು. ಮೇ ಬಿ ಅದು ಸೈಂಟಿಫಿಕ್ಕಾಗೂ ಕೂಡ ಪಾಟ್ಗಳನ್ನ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ದೂರದಿಂದ ಫುಲ್ಲು ಸಿಟಿ ಕ್ಲೋಸ್ವರೆಗೂ ಪಾಟ್ಗಳು ಸೈಡಲ್ಲಿ ಏನು ಫುಟ್ಪಾತ್ ಮಾಡಿ ಅದಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ, ತುಂಬ ನೀಟಾಗಿ ಇಟ್ಟಿದ್ದಾರೆ. ಈ ಥರನೇ ಮೇಂಟೈನ್ ಮಾಡಿದ್ರೆ ಯಾರಿಗೂ ಆರೋಗ್ಯ ಹಾಳಾಗಲ್ಲ, ಹಾಗೆ ಚೆಂದ ಇರ್ತಾರೆ ಮನುಷ್ಯರೆಲ್ಲ ಅಂತ ಹೇಳ್ಬೋದು. ಒಂದು ನೀಟ್ನೆಸ್ ಅನ್ನೋದಿದೆ ಅನ್ನೋದು ಹೇಳ್ಬೋದು. ಚೆನ್ನಾಗಿದೆ. ಒಟ್ಟು ತುಂಬ ತುಂಬ ಖುಷಿಯಾಯಿತು. ನಾವು ಯಾಕೆ ನಿಲ್ಲಿಸಿದ್ವಿ ಅಂದರೆ ರೋಡ್ ಕನ್ಫ್ಯೂಸ್ ಆಯಿತು ಅನ್ನೋದಕ್ಕೋಸ್ಕರ ನಿಲ್ಲಿಸಿದ್ವಿ. ಆಮೇಲೆ ರೋಡ್ ಗೂಗಲ್ ಸರ್ಚ್ ಮಾಡಿ ಗೂಗಲ್ ನೋಡ್ಕೊಂಡು ಮೂವ್ ಆನ್ ಆಗ್ತೀವಿ. ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದವ್ರು ಹೋಗಿ ಆಮೇಲೆ ಅಲ್ಲಿ ಬಿಹೇವಿಯರ್ ಥರ ಹಂಗೆ ಹಿಂಗೆ ಮಾಡಿದ್ರೆ ಅಲ್ಲಿ ಏನೂ ಸಿಗಲ್ಲ. ಬಟ್ ಚೆನ್ನಾಗಿದೆ, ಒಂಥರ ಖುಷಿ ಆಗ್ತೈತಿ. ಏನು ಹೇಳಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಗೈಸ್. ಬಟ್ ಚೆನ್ನಾಗಿತ್ತು, ವೆದರ್ ಚೆನ್ನಾಗಿತ್ತು, ನಮ್ಮ ಜರ್ನಿ ಚೆನ್ನಾಗಿತ್ತು. ಬಟ್ ಇನ್ನೊಂದು ಏನಂತಂದರೆ ಟ್ರಾಫಿಕ್ ಇದ್ದಿದ್ದು ಮಾತ್ರ ಬಹಳ ಬೋರ್ ಹೊಡಿತಾಯಿತ್ತು ನನಗೆ. ಕೆಲವೊಂದೊಂದು ಕಡೆ ಅಂತೂ ನಾನು ಮುಂದೆ ಮುಂದೆ ಹೋಗ್ತಾ 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 ತೋರಿಸ್ತೀನಿ. ಬಟ್ ಹೆವಿ ಟ್ರಾಫಿಕ್ ಇರೋ ಕಡೆ ಮೇ ಬಿ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ವೀಡಿಯೋಸ್ನ. ಯಾಕೆ ಅಂತಂದರೆ ಎಷ್ಟೊತ್ತಿಗೆ ರಿಲೀವ್ ಆಗುತ್ತೆ ಅನ್ನೋದೇ ನೋಡ್ಕೊಳ್ತಾ ಇದ್ವಿ. ಅದರಿಂದ ಕೆಲವು ನನ್ನ ಕಡೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಅಂತ ಅನ್ಕೋತೀನಿ ನಾನು. ನೋಡುವ ನಮ್ಮ ಜರ್ನಿದು ಯಾವ ಥರ ಇತ್ತು ಏನು ಅಂತ ಹೇಳ್ಬಿಟ್ಟು ಗೈಸ್. ಮತ್ತಿನ್ನೊಂದು ಏನು ಅಂತಂದರೆ ಕೆಲವೊಂದೊಂದು ದೇವಸ್ಥಾನಗಳಲ್ಲಿ ಇದೆಯಲ್ಲ ತುಂಬ ರೂಲ್ಸ್ನ ಫಾಲೋ ಅಪ್ ಮಾಡ್ತಾರೆ. ಈ ಟೈಮಿಂಗ್ ಅಂದರೆ ಇದೇ ಟೈಮಿಂಗ್ ಕ್ಲೋಸ್ ಆಗುತ್ತೆ, ಮತ್ತು ಇನ್ನೊಂದು ಟೈಮಿಂಗ್ ಅಂದರೆ ಅದೇ ಟೈಮಿಂಗ್ ಓಪನ್ ಆಗುತ್ತೆ. ಯಾವ ಥರ ಹೋಗಬೇಕು ಏನು ಎಂತು ಪ್ರತಿಯೊಂದೂ ಕೂಡ ವ್ಯವಸ್ಥಿತವಾಗಿತ್ತು. ನಮಗಂತೂ ತುಂಬ ಖುಷಿಯಾಯಿತು. ಆಚೆ ಈಚೆ ಏನೂ ಮಾಡಲ್ಲ, ಅದು ಟೈಮ್ನ ಕರೆಕ್ಟ್ ಫಾಲೋ ಅಪ್ ಮಾಡ್ತಾರಲ್ವ, ಅದೊಂದು ಖುಷಿ ಆಗುತ್ತೆ. ಜೊತೆಗೆ ಇನ್ನೊಂದು ಏನು ಅಂದರೆ ನನಗೆ ಪರಿಸರ ಅಂದರೆ ತುಂಬ ಇಷ್ಟ ಗಾಯ್ಸ್. ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ. ಆ ಪರಿಸರದ ಮಧ್ಯದಲ್ಲಿ ಇಲ್ಲದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮನ್ನು ನಾವೇ ಮರಿತೀವಿ. ಯಾಕೆ ನಮ್ಮ ನೋವುಗಳನ್ನ ಮರಿತೀವಿ. ಹಾಗೆ ಪರಿಸರ ಚೆನ್ನಾಗಿದ್ರೆ ಯಾವುದೇ ಕೂಡ ಹೆಲ್ತ್ ಇಶ್ಯೂಸ್ ಇರಲ್ಲ. ಏನು ಏನು ಹೇಳಬೇಕು ಅಂತಲೂ ನಂಗೆ ಗೊತ್ತಾಯ್ತಾ ಇಲ್ಲ. ಬಟ್ ಚೆನ್ನಾಗಿತ್ತು, ನಾವು ಹೋಗಿದ್ದು ಬಂದಿದ್ದೆಲ್ಲ ಸೂಪರಾಗಿತ್ತು. ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡಿ ರೋಡ್ ಹೆಂಗಿದೆ ಅಂದರೆ ಫುಲ್ಲು ಕರ್ವಿದೆ. ತುಂಬ ಚೆನ್ನಾಗಿತ್ತು ಜರ್ನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ನಮ್ಮ ಏನು ಬ್ಯಾಂಗ್ಳೂರು ವಿಭಾಗದಿಂದ, ಮೈಸೂರು ವಿಭಾಗದಿಂದ, ಹಾಸನ ವಿಭಾಗದಿಂದ ತುಂಬ ಬೈಕ್ ರೈಡರ್ಸ್ ಇದ್ದರು. ಅದನ್ನು ಕೂಡ ನಾನು ನೋಡಿದೆ. ಬೈಕ್ ರೈಡರ್ಸು ಅಂದರೆ ವೀಕೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಲಾಂಗ್ ಕಿಲೋಮೀಟರ್ ಎಲ್ಲ ಬಂದಿದ್ರು ಅಂತಲೇ ಹೇಳ್ಬೋದು. ನೋಡಿ ಸ್ಟಾರ್ಟು ಒಂದು ಸ್ವಲ್ಪ ದೂರ ಟ್ರಾಫಿಕ್ ಇತ್ತು. ನೋಡಿ ಇಲ್ಲಿ ಟ್ರಾಫಿಕ್ ಆ್ಯಕ್ಚುಲಿ ಇದ್ದಿದ್ದು ಸ್ವಲ್ಪ ಕ್ಲಿಯರ್ ಆದಮೇಲೆ ಮಾಡಿದ್ದೀನಿ ವೀಡಿಯೋನ, ಅದಕ್ಕಿಂತ ಮುಂಚೆ ಮಾಡಿಲ್ಲ. ಬಟ್ ನಾವು ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಕೂಡ ಫಾಗ್ ಟೈಪ್ ಇತ್ತು. ಅದು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಕಾಣಿಸುತ್ತೆ. ನೋಡಿ ವೆಹಿಕಲ್ಸ್ ಎಷ್ಟು ವೆಹಿಕಲ್ಸ್ ಅಂದರೆ ಎಲ್ಲ ಫುಲ್ಲು ಬಂದಿರೋದೇ ವೀಕೆಂಡ್ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೋಸ್ಕರನೇ ಬಂದಿರೋದು. ಮಡೆಕಾವು ಕೊಟ್ಟಿಯೂರು ದೇವಸ್ಥಾನಕ್ಕೋಸ್ಕರ ಅಂತಲೇ ಬಂದಿರೋದು. ಸೊ ಸಿಕ್ಕಾಪಟ್ಟೆ ಜಾಮ್ ಅಂದರೆ ಜಾಮು. ಬಟ್ ಅಲ್ಲಿ ನಿಲ್ಲಿಸಿದ್ರು ಕೂಡ ಖುಷಿ ಆಗ್ತೈತಿ. ಎಂತಕ್ಕೆ ಅಂದರೆ ವೆದರ್ಸ್ ಅಷ್ಟು ಚೆನ್ನಾಗಿತ್ತು ಗೈಸ್, ಅದರಿಂದ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಇವತ್ತಿನ ವೀಡಿಯೋ ನಾನು 3 ದಿನದಿಂದ ಕಂಟಿನ್ಯೂಸ್ ಏನು ಮಾಡ್ತಾಯಿದ್ದೀನಿ ವೀಡಿಯೋ, ಅದ್ರ ತುಂಬ ಇಷ್ಟ ಆಗ್ತಾಯಿದೆ ನಿಮಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಪರಿಸರ ಆಗಲಿ ಪ್ರತಿಯೊಂದು ವಿವರವಾಗಿ ತಿಳಿಸಿರೋದು ಇಷ್ಟ ಆಗ್ತಾಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕೆ ಅಂತಂದರೆ ನಿಮ್ಮ ಸಪೋರ್ಟಿಂದನೇ ನಾವು ಹೆಚ್ಚು ಒಳ್ಳೆ ವೀಡಿಯೋಗಳನ್ನ ಮಾಡೋಕ್ಕಾಗೋದು. ನೀವು ಕೂಡ ಮನೇಲೇ ಕೂತ್ಕೊಂಡು ವೀಡಿಯೋಸ್ ನೋಡ್ಬೋದು ಅನ್ನೋದಕ್ಕೋಸ್ಕರ, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಇರುತ್ತೆ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿಂದ ನೋಡಿ ಯಾವ ಥರ ಕಾಣಿಸ್ತದೆ, ಯಾವ ಥರ ಫಾಗ್ ಎಫೆಕ್ಟ್ ಇದೆ ಅಂತ ಅಂದ್ಬಿಟ್ಟು. ಸೊ
ಟ್ರಾಫಿಕ್ ಇತ್ತು, ಅತ್ತೈತಕ್ಕೆ ಟ್ರಾಫಿಕ್ ಇತ್ತು. ಡೋಂಟ್ ವರಿ, ಒಂದೊಂದು ಕಡೆ ಒಂದು ಸಮಸ್ಯೆ ಆಗುತ್ತೆ, ಬಟ್ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಕೆಲಸ ಏನಿದೆ ಅದು ನೋಡಬೇಕು. ನೋಡಿ ಫಾಗ್ ಎಫೆಕ್ಟ್ ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಅವಸವಾಗಿತ್ತು ಅದಂತೂ. ನನಗಂತೂ ಸಿಕ್ಕಾಪಟ್ಟೆ ಈ ಥರ ಎಲ್ಲ ಆದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಇಳಿಬೇಕು ಅನ್ಸುತ್ತೆ, ಬಟ್ ಟ್ರಾಫಿಕ್ ಬ್ಯಾಕ್ ಸೈಡ್ ಯಾರಾದರೂ ಬಂದವ್ರು ಬೈತಾರೆ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು ವೀಡಿಯೋ ನಾವು ಹೋಗಿ ಬಂದಿದ್ದಂಥದ್ದು ಪೂರ್ತಿ ವೀಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ನಾನು ಮಾಡಿದಂಥ ವಿಡಿಯೋ ಅದ್ರ ಬಗ್ಗೆ ಕಮೆಂಟ್ ಹಾಕಿ ಮರಿಬೇಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಆಲ್ ಲವ್ ಯು.